ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಅಲ್ವಾ. ಇದು ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ನಾವೀಗ ಹೊರಟಿರೋದು ಚಿಕ್ಕಬಳ್ಳಾಪುರ ಹತ್ತಿರ ಇರುವಂಥ ಈಶಾ ಫೌಂಡೇಶನ್. ಕೊಯಮತ್ತೂರಲ್ಲಿರೋವಾಗಲೇ ನೋಡಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ಇಲ್ಲೇ ಬೆಂಗಳೂರು ಹತ್ರನೇ ಇರೋದ್ರಿಂದ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ. ನಾವು ಹೊರಟಿರೋದು ತುಮಕೂರಿಂದ 2 ರೂಟಲ್ಲಿ ಹೋಗ್ಬೋದು. ಒಂದು ಡಬಸ್ಪೇಟೆ ಮೇಲೆ ಹೋಗ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ರೂಟ್ ಇರುತ್ತೆ, ಅದು ಗೊರವನಹಳ್ಳಿ ರೂಟ್ ಇದೆಯಲ್ಲ, ಮಧುಗಿರಿ ಕೊರಟಗೆರೆ ಆ ರೂಟಲ್ಲಿ ಹೋದರೆ ನಿಮಗೆ ಗೊರವನಹಳ್ಳಿ ಲಕ್ಷ್ಮೀದೇವಿ ದರ್ಶನ ಕೂಡ ಮಾಡಿಕೊಂಡು ತೀತಾ ಡ್ಯಾಮು ಎಲ್ಲ ನೋಡಿಕೊಂಡು ಹೋಗ್ಬೋದು. ಬೆಳಗ್ಗೆ ನೀವು ಆದಷ್ಟು ಬೇಗ ಬಿಡಬೇಕಾಗತ್ತೆ. ನಾವು ಸೆಂಟ್ರಲ್ಲಿ ಹೊರಟು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಲಿಸ್ಕೊಂಡ್ವಿ. ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಹೊರಟ್ವಿ. ಇಡ್ಲಿ ತೊಗೊಂಡಿದ್ವಿ. ಇಡ್ಲಿ ಜೊತೆ ಇಲ್ಲಿ ಉದ್ದಿನ ವಡೆ ಕೊಟ್ಟಿರಲಿಲ್ಲ, ಬೋಂಡ ಕೊಟ್ಟಿದ್ದರು, 2 ಬೋಂಡ ಮತ್ತು ಇದು ಕೊಟ್ಟಿದ್ದರು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ. ಇಲ್ಲಿಂದ ಸ್ವಲ್ಪ ರೂಟ್ ಮ್ಯಾಪ್ ಹಾಕ್ಕೊಂಡು ಹೋದರೆ ನಿಮಗೆ ಈಸಿ ಆಗುತ್ತೆ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗಬೇಕು. ಇಲ್ಲಾಂದರೆ ಅಲ್ಲಿ ಇರ್ತಾರಲ್ಲ ಸ್ಥಳೀಯರು, ಅವ್ರ ಹತ್ರ ಕೇಳಿದ್ರೂ ರೂಟು ನೀಟಾಗಿ ಹೇಳ್ಕೊಡ್ತಾರೆ. ಇದೆಲ್ಲ ಬೇಡಪ್ಪ, ಯಾಕೆ ಬೇಕು ಈ ತಲೆನೋವು ಅಂತಂದರೆ ನೀವು ಆರಾಮಾಗಿ ಡಬಸ್ಪೇಟೆ ರೂಟಲ್ಲಿ ಹೋಗ್ಬೋದು. ಅಲ್ಲಿ ಯಾವುದೇ ತೊಂದರೆ ಆಗದೆ ಆರಾಮಾಗಿ ಹೋಗ್ಬೋದು. ಬಟ್ ಏನಂತಂದರೆ ನಮ್ಮ ತುಮಕೂರಿಂದ ಹೋಗೋವಾಗ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಕೂಡ ನಾವು ಕವರ್ ಮಾಡ್ಕೋಬೋದು. ಅದಕ್ಕೋಸ್ಕರ ಅಷ್ಟೇ ನಾವು ಈ ರೋಟಲ್ಲಿ ಹೋಗ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಬೆಳಗ್ಗೆನೇ ಬಿಟ್ಟರೆ ನಾವು ಮೋಸ್ಟ್ಲಿ ಒಂದು 6 to 7 o'clock ಒಳಗಡೆ ಬಿಟ್ಟರೆ ನಮಗೆ ಇದೆಲ್ಲ ಪ್ಲೇಸಸ್ನು ಕವರ್ ಮಾಡ್ಬೋದು. ಆನ್ ದಿ ವೇ ನಾವು ಅಂದರೆ ಗೊರವನಹಳ್ಳಿ ಮತ್ತು ತೀತಾ ಇವೆರಡನ್ನೂ ಕವರ್ ಮಾಡಿಕೊಂಡು ನೆಕ್ಸ್ಟು ನಾವು ಚಿಕ್ಕಬಳ್ಳಾಪುರ ಹತ್ರ ಇರುವಂಥ ರಂಗಸ್ಥಳ ದೇವಸ್ಥಾನ. ಇದು ತುಂಬಾ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ. ಆ ದೇವಸ್ಥಾನ ಮತ್ತು ಶ್ರೀನಿವಾಸ ಸಾಗರ ಡ್ಯಾಮು ಮತ್ತು ಇನ್ನೂ ಕೆಲವೊಂದು ಈ ಟ್ರೆಕ್ಕಿಂಗ್ ಇಷ್ಟಪಡೋವಂಥವ್ರಿಗೆ ಆವಲ ಬೆಟ್ಟ, ಇದೆಲ್ಲ ಪ್ಲೇಸಸ್ಸೂ ನಾವು ನೋಡ್ಕೊಂಡು ಬರ್ಬೋದು. ಬಟ್ ನಾವು ಮಕ್ಕಳೆಲ್ಲ ಇರೋದ್ರಿಂದ ನಾವು ಆವಲ ಬೆಟ್ಟ ಅದೆಲ್ಲ ಟ್ರೆಕ್ಕಿಂಗ್ ಎಲ್ಲ ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ನಾವು ಜಸ್ಟು ಇಷ್ಟೇ ನೋಡ್ಕೊಂಡ್ವಿ. ಇದು ಮಾಡೋಣ, ಮಾಡು. 2 ಕೈಲಿ ಹೊಡೆಯೋದೆಲ್ಲ ಅದು ಆಟ. ಇದು ಹುಡುಗಿರ ಆಟ ಏನೋ, ನಿಮ್ದಲ್ಲೇನ ಹುಡುಗಿರ್ದು ಆಟ ಅನ್ನೋ ಅನ್ಸುತ್ತೆ. ಹುಡುಗಂದು ಅಲ್ಲೇನ ಅದೇನೋ. ಎಲ್ಲಿ ಹೋಗ್ತಾ ಇದ್ದೀವಮ್ಮ ಈಗ ನಾವು? ಕಾರ್ಡ್ ಹೊರಡ್ತಿದ್ದಂಗೆ ಮಕ್ಕಳು ಮಲಗಿಬಿಟ್ಟಿದ್ರು. ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದರು. ಈಗ ನಾವು ಫಸ್ಟು ಶ್ರೀನಿವಾಸ ಸಾಗರ ಡ್ಯಾಮ್ ಬಂದಿದ್ದೀವಿ. ಇಲ್ಲೇನಂಥ ಇದೇನಿಲ್ಲ, ಬಟ್ ನೋಡೋವಂಥ ಪ್ಲೇಸು ಓಕೆ, ಪರವಾಗಿಲ್ಲ. ನಮಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಓಕೆ, ನೋಡ್ಬೋದು. ದೇವಸ್ಥಾನ ಚೆನ್ನಾಗಿದೆ. ಡ್ಯಾಮು ಇಷ್ಟು ಮಳೆ ಬಂದರೂ ಕೂಡ ಅಲ್ಲೇ ನೀರು ಹರಿದಿರಲಿಲ್ಲ. ನೀರು ಹರಿಯೋಂಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೆಲ್ಲ ನೀರು ಹರಿಯೋಂಗಿದ್ದಿದ್ರೆ ಡ್ಯಾಮು ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಬಟ್ ಅಷ್ಟೇ ನೀರು ಅಷ್ಟೇ ಇರೋದು. ಒಂದು
ಸುತ್ತ ನೀರಿದೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ. ಬಟ್ ಪಾರ್ಕಿಂಗಿಗೆ ಅಂತ ಮತ್ತು ಟೋಲ್ ಕೂಡ ಕಲೆಕ್ಟ್ ಮಾಡ್ತಾರೆ ಅಲ್ಲಿ. ನೋಡಿ ಅಲ್ಲಿ ದೇವಸ್ಥಾನ ಕಾಣ್ತಿದೆಯಲ್ಲ, ಅದೇ ದೇವಸ್ಥಾನ. ಟೋಲ್ ಕೂಡ ಕಲೆಕ್ಟ್ ಮಾಡ್ಕೋತಾರೆ. ಮತ್ತು ಪಾರ್ಕಿಂಗು ಆ ಥರ ಏನಿಲ್ಲ, ಎಲ್ಲಿ ಬೇಕಾದರೂ ಅಲ್ಲಿ ವಿಶಾಲವಾಗಿದೆ, ತುಂಬ ಏನು ರಶ್ಶು ಇರಲಿಲ್ಲ ಅಲ್ಲಿ. ಅಲ್ಲಿಂದ ನಾವು ಸೀದಾ ಈಶಾ ಫೌಂಡೇಶನಿಗೆ ಹೋದ್ವಿ. ರಂಗಸ್ಥಳ ಕೂಡ ಇಲ್ಲೇ ನಾವು ಸಿಗುತ್ತೆ ಅಂತ ಹೇಳಿದ್ರು. ಆನ್ ದಿ ವೇ ಈಶಾ ಫೌಂಡೇಶನಿಗೆ ಬರೋಕ್ಕೆ ಮುಂಚೆನೇ ಸಿಗುತ್ತೆ. ನೀವು ಬೇಕಂದರೆ ಖಂಡಿತ ನೋಡ್ಕೊಂಡು ಬನ್ನಿ. ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಾವಿವಾಗ ಈಶಾ ಫೌಂಡೇಶನ್ ರೋಡಲ್ಲಿ ಬರ್ತಾ ಇದ್ದೀವಿ ಕಾರಲ್ಲಿ. ತುಂಬ ಚೆನ್ನಾಗಿದೆ, ತುಂಬಾ ವಿಶಾಲವಾದಂಥ ಪ್ರದೇಶದಲ್ಲಿ ಶಿವನ ಮೂರ್ತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ. ಅದರಲ್ಲೂ ನಾವಿವಾಗ ಹೊರಟಿರೋ ವೆದರ್ ಅಂತೂ ಆಸಮ್ ಆಗಿತ್ತು, ಸೂಪರಾಗಿತ್ತು, ತುಂಬಾ ಚೆನ್ನಾಗಿತ್ತು. ತುಂಬ ಏನೂ ರಶ್ಶು ಕೂಡ ಇರಲಿಲ್ಲ. ಆರಾಮಾಗಿ ನೋಡಿಕೊಂಡು ಬಂದ್ವಿ ನಾವು. ಇಲ್ಲಿಂದ ನಾವು ನೈಟು ಅಂದರೆ ಲೇಸರ್ ಶೋ ನೋಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ನಾವು ಮಾಲ್ ಆಫ್ ಏಷ್ಯಾಗೆ ಹೋಗಬೇಕು ಅಂತ ಪ್ಲ್ಯಾನ್ಸ್ ಇತ್ತು. ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ನೋಡೋಣ ಅಂಥೇಳಿ, ಮತ್ತು ತುಂಬ ಹೊತ್ತು ವೆಯ್ಟ್ ಮಾಡಬೇಕಿತ್ತು ನಾವು ಅಷ್ಟೊಂದು ಟೈಮ್ 1-2 ಅವರ್ಸ್ ವೆಯ್ಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಅಲ್ಲೇನೋ ಅಷ್ಟೊಂದು ಟೈಮ್ ಕಳೆಯೋಕ್ಕೆ ಹೋಗಲಿಲ್ಲ, ಮಾಲ್ ಆಫ್ ಏಷ್ಯಾ ಕಡೆಗೆ ಹೊರಟ್ವಿ. ನೋಡಿ ಅಷ್ಟು ದೂರದಿಂದನೇ ಶಿವನ ಸ್ಟ್ಯಾಚ್ಯೂ ಕಾಣುತ್ತೆ. ರೋಡ್ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಆರಾಮಾಗಿ ಡಬಲ್ ರೋಡ್ ಇದೆ, ಒನ್ ವೇ ಈ ಕಡೆಯಿಂದ, ಇನ್ನೊಂದು ಆ ಕಡೆಯಿಂದ ಬರುತ್ತೆ. ಪಾರ್ಕಿಂಗ್ ಆಗಲಿ, ಮಕ್ಕಳಿಗೆ ತಿಂಡಿ ಈ ಥರದ್ದು ಯಾವುದಕ್ಕೂ ಏನೂ ಕೊರತೆ ಇಲ್ಲ, ತುಂಬ ಚೆನ್ನಾಗಿ ಎಲ್ಲನೂ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ಆಗಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಅನ್ಕೋತೀನಿ. ಬಟ್ ಇವಾಗಂತೂ ನಾವಿವಾಗ ಹೋಗಿದ್ವಲ್ಲ, ಈ ಟೈಮಲ್ಲಂತೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಬೆಂಗಳೂರಿಂದ ತುಮಕೂರಿಂದ ಬೇಕಾದಷ್ಟು ಬಸ್ಸಸ್ಸು ಚಿಕ್ಕಬಳ್ಳಾಪುರಕ್ಕೆ ಸಿಗುತ್ತೆ. ಮತ್ತು ಇನ್ನೊಂದು ಬೆಂಗಳೂರು BMTC ಬಸ್ಸಿಂದನೇ ಟೂರ್ ಪ್ಯಾಕೇಜ್, ಅಂದರೆ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಪ್ಯಾಕೇಜ್ ಅಂತಲೇ ಮಾಡ್ತಾರೆ. ಸಂಡೇ ಅಲ್ಲಿ ಒಂದು 11 o'clock ಹೊತ್ತಿಗೇನೋ ಶುರು ಆಗುತ್ತೆ ಅನಿಸುತ್ತೆ, ಹೊರಡುತ್ತೆ. ಆ ಬಸ್ಸಲ್ಲಿ ಜಸ್ಟ್ 550 ಏನೋ ತೊಗೋತಾರೆ ಪರ್ ಹೆಡ್ಡು. ಅಲ್ಲಿ ಅವ್ರ ಜೊತೆ ಬಂದರೆ, ಆ ಪ್ಯಾಕೇಜಲ್ಲಿ ಬಂದರೆ ಕೂಡ ನಿಮಗೆ ರಂಗಸ್ಥಳ ದೇವಸ್ಥಾನ ಮತ್ತು ಇನ್ನೂ ಕೆಲವೊಂದು 5 ಪ್ಲೇಸಸ್ ಏನೋ ಕವರ್ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ಬೆಂಗಳೂರಿಂದ ಮಾತ್ರ ಇರೋದು, ತುಮಕೂರಿಂದ ಅಲ್ಲ. ನೋಡಿ ದೂರದಿಂದನೇ ನಮಗೆ ಶಿವ ಸ್ಟ್ಯಾಚ್ಯೂ ಕಾಣ್ತಾ ಇದೆ ಅಲ್ಲ, ಒಂಥರ ಹತ್ತಿರ ಬರ್ತಾ ಇದ್ದೀವಿ ಅಂತ ಒಂಥರ ಖುಷಿ ಅನಿಸುತ್ತೆ ನೋಡೋಕ್ಕೆ. ಫಸ್ಟ್ ಟೈಮ್ ನೋಡಿದ್ರೆ ಖಂಡಿತವಾಗ್ಲೂ ಫಿದಾ ಆಗಿಬಿಡ್ತಾರೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ದೇವರು ಧ್ಯಾನ ಮಾಡ್ತಾ ಕೂತಿರೋ ಶಿವನ್ ನೋಡೋದು ಒಂಥರ ಪೀಸ್ಫುಲ್ ಅನಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹತ್ತಿರ ಬರ್ತಾ ಇದ್ದೀವಿ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ದೂರದಿಂದ ಅಷ್ಟು ಇನ್ನೂ ಒಂದು ಕಿಲೋಮೀಟ್ರ್ ಅಷ್ಟೊತ್ತಿಗೆ ಶಿವನ ಸ್ಟ್ಯಾಚ್ಯೂ ಕಾಣೋಕ್ಕೆ ಶುರುವಾಗುತ್ತೆ. ಸುತ್ತ ಬೆಟ್ಟಗಳು ಮಧ್ಯೆ ಶಿವನ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಧ್ಯಾನ ಮಾಡೋ ಆ ಶಿವನ್ನ ನೋಡ್ತಾ ಇದ್ದರೆ ನಿಜವಾಗ್ಲೂ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ. ನಾವು ಧ್ಯಾನ ಮಾಡಬೇಕು, ಕೂತ್ಕೋಬೇಕು, ಸಮಾಧಾನವಾಗಿ ಕೂತ್ಕೊಂಡು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ನಾವು ಕೂಡ ಅಲ್ಲಿ ಧ್ಯಾನ ಮಾಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಅಲ್ಲೆಲ್ಲ ಕಲ್ಲುಗಳನ್ನ ಹಾಕಿದ್ದಾರೆ. ನೋಡಿ ದೂರದಿಂದನೇ ಶಿವನ್ ಸ್ಟ್ಯಾಚ್ಯೂ ಕಾಣ್ತಾ ಇದೆ. ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ರೋಡಿದು, ಅಲ್ಲಿ ಒಂದು ಎಂಟ್ರೆನ್ಸ್ ಇರುತ್ತೆ, ಅಲ್ಲಿ ಯಾವುದೇ ಫೀಸ್ ಏನು ತೊಗೊಳ್ಳಲ್ಲ, ಇಲ್ಲಿಗೇನು ಫೀಸ್ ಏನಿರಲ್ಲ. ನೋಡಿ ಆ ಕಡೆ ಗ್ರೀನರಿ ಕಾಣ್ತಾ ಇದೆಯಲ್ಲ, ಅಲ್ಲೆಲ್ಲ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಅಂತಲೇ ಗ್ರೀನರಿ ಮತ್ತು ಆ ಕಲ್ಲುಗಳನ್ನೆಲ್ಲ ಹಾಕ್ಸಿದ್ದಾರೆ. ಅಲ್ಲಿ ಆರಾಮಾಗಿ ಕೂತ್ಕೊಂಡು ಧ್ಯಾನ ಕೂಡ ಮಾಡ್ಬೋದು. ಚಿಕ್ಕಬಳ್ಳಾಪುರದಿಂದ ಇದು 8 ಕಿಲೋಮೀಟ್ರ್ ದೂರ ಆಗುತ್ತೆ. ಮತ್ತು ಇದನ್ನು ಒಂದು 25-30 ಎಕರೆ ಪ್ರದೇಶದಲ್ಲಿ ಇದನ್ನು ಶಿವನ ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಬೆಳಿಗ್ಗೆ 6
ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇಲ್ಲಿ ದರ್ಶನಕ್ಕೆ ಅವಕಾಶ ಇರುತ್ತೆ. ಈ ಶಿವನ ಸ್ಟ್ಯಾಚ್ಯೂ ಬಂದ್ಬಿಟ್ಟು 112 ಅಡಿ ಎತ್ತರದ್ದು ಸ್ಟ್ಯಾಚ್ಯೂ. ಇಲ್ಲಿ ಸ್ಟ್ಯಾಚ್ಯೂ ಇದೆ, ಆ ಕಡೆ ಮಂಟಪ ಇದೆ, ನಾಗ ಮಂಟಪ ಅಂತ. ಅಲ್ಲಿ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅಲ್ಲೇ ಪೂಜೆ ಮಾಡೋದು. ಅಲ್ಲಿ ಪೂಜೆ ಮಾಡಿ ತೀರ್ಥ ಪ್ರಸಾದ ಕೊಡ್ತಾರೆ. ಹೋಮಗಳು ಕೂಡ ಆಗ್ತಾನೇ ಇರುತ್ತೆ. ನಾವು ಹೋದಾಗಲೂ ಕೂಡ ಹೋಮ ನಡೆಸ್ತಾಯಿದ್ರು. ಒಂಥರ ಡಿವೈನ್ ಫೀಲಿಂಗ್, ತುಂಬ ಚೆನ್ನಾಗಿ ಅನಿಸುತ್ತೆ. ಕೊಯಮತ್ತೂರಲ್ಲಿ ಇರೋದು ತುಂಬ ದೂರ ಆಗುತ್ತೆ. ಇಲ್ಲಿ ಅಂದರೆ ನಮಗೆ ಹತ್ತಿರ ಅಲ್ವಾ, ಆರಾಮಾಗಿ ಹೋಗಿ ನೋಡ್ಕೊಂಬರ್ಬೋದು. ನೋಡಿ, ಶಿವನ ಮುಂದೆ ನಂದಿ ಹಾಗೆ ತ್ರಿಶೂಲ ಇದೆ. ಅಷ್ಟೇ ದೊಡ್ಡದಾಗಿ ಅದು ಕೂಡ ಶಿವನಿಗೆ ಮ್ಯಾಚ್ ಮಾಡೋ ಥರನೇ ಮಾಡಿದ್ದಾರೆ. ಇಷ್ಟು ದೊಡ್ಡ ವಿಶಾಲವಾದಂಥ ಪ್ರದೇಶದಲ್ಲಿ ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡೋಷ್ಟು ನಮಗೆ ಅಷ್ಟು ಜನ ಏನಿರಲಿಲ್ಲ. ಆರಾಮಾಗಿ ಸ್ವಲ್ಪ ಫ್ರೀಯಾಗೇ ಇತ್ತು. ನಾವಂತೂ ಸಮಾಧಾನವಾಗಿ ಪ್ರಶಾಂತವಾಗಿ ನೋಡ್ಕೊಂಬಂದ್ವಿ. ತುಂಬ ಚೆನ್ನಾಗಿತ್ತು. ಇದನ್ನು ನಮ್ಮ ಈ ಚಿಕ್ಕಬಳ್ಳಾಪುರನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು 15 ಜನವರಿ 2023ರಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಂದ ಇದನ್ನು ಉದ್ಘಾಟನೆ ಮಾಡಿರಲಾಗಿರುತ್ತೆ. ರೆಸ್ಟೋರೆಂಟ್ಸ್ ಕೂಡ ಇದೆ, 2 ರೆಸ್ಟೋರೆಂಟ್ ಇದೆ. ಒಳ್ಳೆ ಸಾತ್ವಿಕ ಆಹಾರ ಕೊಡ್ತಾರೆ ಇಲ್ಲಿ. ಫ್ರೂಟ್ಸು ಈ ಥರದ್ದಿರುತ್ತೆ. ತುಂಬ ದೋಸೆ ಇರುತ್ತೆ. ಮತ್ತು ಆರ್ಟ್ ಗ್ಯಾಲರಿ ಇದೆ. ಮತ್ತು ಇಲ್ಲಿ ಟೀ ಶರ್ಟ್ಸು, ಡ್ರೆಸ್ಸಸ್ಸು ಮೇಲೆ ಆದಿಯೋಗಿದು ಶಿವಂದು ಸ್ಟ್ಯಾಚ್ಯೂ ಇರುವಂಥ ಟೀ ಶರ್ಟ್ಸ್ ಇದೆ. ಅದು 280 ಸಮಥಿಂಗ್ ರೇಟ್ ಇತ್ತು. ಚೆನ್ನಾಗಿದೆ. ಮತ್ತು ಸ್ಟೋಲ್ಸು ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಅಲ್ಲೆಲ್ಲ ದರ್ಶನ ಮಾಡಿಕೊಂಡು, ಸೊ ನಾವು ಮಾಲ್ ಆಫ್ ಏಷ್ಯಾ ಹೋಗಬೇಕಿತ್ತು. ಮತ್ತು 2 to 3 ಅವರ್ಸ್ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಲೇಸರ್ ಶೋಗೆ ಅಂತ. ಸೊ ಮಿಸ್ ಮಾಡ್ಕೊಂಡ್ವಿ. ಬಟ್ ಓಕೆ, ಇನ್ನೊಂದು ಸರ್ತಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಈಶಾ ಫೌಂಡೇಶನಿಂದ ಹೊರಟ್ವಿ. ನೋಡಿ, ಸದ್ಗುರವರ ಸನ್ನಿಧಿ ಇದೇ ಎಂಟ್ರೆನ್ಸು. ಇಲ್ಲಿಂದಾನೇ ನಾವು ಎಕ್ಸಿಟ್ ಕೂಡ ಆದ್ವಿ. ಹೊರಟು ಮಾಲ್ ಆಫ್ ಏಷ್ಯಾ ಕಡೆ ಹೊರಟ್ವಿ. ಆ ವಿಡಿಯೋ ಕೂಡ ನಿಮಗೆ ನೆಕ್ಸ್ಟ್ ಬರುತ್ತೆ. ಇದರಲ್ಲೇ ಹಾಕಿದ್ರೆ ತುಂಬ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದರಲ್ಲಿ ಹಾಕಿಲ್ಲ. ಅದು ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದನ್ನು ನಾನು ನೆಕ್ಸ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೀವು ಖಂಡಿತ ಅದನ್ನು ಕೂಡ ನೋಡ್ಬೋದು ಅಂತ ಅನ್ಕೋತೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.